ಅದು ಖತರ್ನಾಕ್ ಗ್ಯಾಂಗ್. ಕದ್ದ ಬೈಕ್ಗಳನ್ನು ಮಾಡಿಫೈ ಮಾಡಿಕೊಂಡು ಓಡಾಡುವುದರ ಜೊತೆಗೆ ಕದ್ದ ಬೈಕ್ಗಳ ಬಿಡಿ ಭಾಗಗಳನ್ನು ಈ ಗ್ಯಾಂಗ್ ಮಾರಾಟ ಮಾಡುತ್ತಿದ್ದು, ಇದೀಗ ಅಂತಹ ಗ್ಯಾಂಗ್ ಒಂದಕ್ಕೆ ಎಡೆಮುರಿ ಕಟ್ಟಿರುವಂತಹ ಕಾಕಿ ಮೂವರನ್ನ ಬಂಧಿಸಿದ್ದು 16 ಬೈಕ್ಗಳನ್ನು ವಶಕ್ಕೆ ಪಡೆದಿದೆ. ಹಾಗಿದ್ರೆ ಯಾವುದು ಆ ಗ್ಯಾಂಗ್ ಅಂತೀರಾ? ಈ ಸ್ಟೋರಿ ನೋಡಿ. ಬೈಕ್ ಕದ್ದು ಮಾಡಿಫೈ ಮಾಡಿಕೊಂಡು ಓಡಾಡುತ್ತಿದ್ದ ಗ್ಯಾಂಗ್ ಅಂದರ್. ಅರಸೀಕೆರೆ ಪೊಲೀಸರಿಂದ ಮೂವರ ಬಂಧನ, 16 ಬೈಕ್ ವಶ. ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಎಸ್ ಜಾಹ್ನವಿ ಪ್ರಶಂಸೆ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಅದೊಂದು ಬೈಕ್ ಕಳ್ಳತನ ಮಾಡಿ ಕದ್ದ ಬೈಕ್ಗಳನ್ನ ಮಾಡಿಫೈ ಮಾಡಿಕೊಂಡು ಓಡಾಡುವುದರ ಜೊತೆಗೆ ಕದ್ದು ಬೈಕ್ಗಳ ಬಿಡಿ ಭಾಗಗಳನ್ನ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್. ಇದೀಗ ಅಂತಹ ಗ್ಯಾಂಗ್ಗೆ ಹೆಡೆಮುರಿ ಕಟ್ಟಿರುವ ಅರಸೀಕೆರೆ ಠಾಣೆ ಪೊಲೀಸರು ಅಲ್ತಾಫ್, ಜಾಬೀರ್, ಶಾಹಿದ್ ಎಂಬುವವರನ್ನ ಬಂಧಿಸಿದ್ದು, ಬಂಧಿತರಿಂದ 13 ಸ್ಪ್ಲೆಂಡರ್ ಬೈಕ್, 1 ರಾಯಲ್ ಎನ್ಫೀಲ್ಡ್, 1 ಜುಪಿಟರ್, 1 ಪ್ಲಾಟಿನ್ ಬೈಕ್ ಸೇರಿ ಒಟ್ಟು 6,65,000 ಮೌಲ್ಯದ 16 ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದು, ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿಗಳ ವಿರುದ್ಧ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ 8, ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ 3, ದಾವಣಗೆರೆಯಲ್ಲಿ 2 ಹಾಗೂ ಚಿಗಟೇರಿ, ಹಲವಾಗಲು ಹಾಗೂ ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ತಲಾ 1 ಪ್ರಕರಣಗಳಿವೆ. ಈ ಗ್ಯಾಂಗ್ ಕದ್ದ ಬೈಕ್ಗಳನ್ನ ಮಾಡಿಫೈ ಮಾಡಿಕೊಂಡು ನಂಬರ್ ಪ್ಲೇಟ್ ಇಲ್ಲದೆ ಓಡಾಡುವುದರ ಜೊತೆಗೆ ಬೈಕ್ಗಳ ಬಿಡಿ ಭಾಗಗಳನ್ನ ಮಾರಾಟ ಮಾಡುತ್ತಿದ್ದಾಗಿ ಒಪ್ಪಿಕೊಂಡಿದ್ದಾರೆ. 3 ಜನ ಆರೋಪಿತರನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ಈ 3 ಆರೋಪಿತರದ್ದು ಏನು ಮೋಡಸ್ ಅಂತ ಹೇಳಿದ್ರೆ, ಇವರು ಬೈಕ್ ಕಳ್ತನ ಮಾಡಿ ಅನಂತರದಲ್ಲಿ ಅದನ್ನ ಮಾಡಿಫೈ ಮಾಡಿ ವಿತೌಟ್ ನಂಬರ್ ಪ್ಲೇಟ್ ಅವರು ಅದನ್ನ ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೈಕ್ ಕಳ್ತನ ಮಾಡಿ ಬೈಕ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬದಲಾವಣೆ ಮಾಡಿ ಬೇರೆ ಬೈಕ್ಗಳಿಗೆ ಜೋಡಣೆ ಮಾಡಿ ಅಂತ ಬೈಕ್ಗಳನ್ನ ಮಾರಾಟ ಮಾಡಿರೋದು ಸಹ ಕಂಡು ಬಂದಿರುತ್ತೆ. ಈ ಆಧಾರದ ಮೇಲೆ ನಾವು 3 ಜನನ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ ಮುಂದೆ ಹಾಜರು ಮಾಡಿದೀವಿ. ಮತ್ತೆ ಅವರಿಂದ ಈಗಾಗಲೇ 16 ಬೈಕ್ಗಳನ್ನ ರಿಕವರಿ ಮಾಡಿದೀವಿ. ಈ 16 ಬೈಕಲ್ಲಿ 13 ಸ್ಪ್ಲೆಂಡರ್ ಬೈಕ್ ಇದೆ, 1 ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, 1 ಜುಪಿಟರ್ ಬೈಕ್ ಇದೆ, 1 ಪ್ಲಾಟಿನಾ. ಈ 16 ಬೈಕ್ಗಳು 8 ಅರಸೀಕೆರೆ ಭಾಗದವು ಮತ್ತೆ 3 ರಾಣೆಬೆನ್ನೂರು ಭಾಗದಿಂದ ಕಳ್ತನ ಆಗಿರೋಂಥದ್ದು, ದಾವಣಗೆರೆ ಭಾಗದಿಂದ 2, ಚಿಗಟೇರಿ ಲಿಮಿಟ್ಸ್ ಅಲ್ಲಿ 1, ಹಲವಾಗಲು 1 ಮತ್ತೆ ಹರಪನಹಳ್ಳಿ 1. ಸೊ ಟೋಟಲ್ 16 ಬೈಕ್ಗಳನ್ನ ವಶಕ್ಕೆ ತಗೊಂಡಿದ್ದೀವಿ, ನಾವು ಸೀಸ್ ಮಾಡಿದ್ದೀವಿ. ಮತ್ತೆ ಇವ್ರ ಜೊತೆ ಇನ್ನೂ ಹಲವರು ಭಾಗಿಯಾಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇದೆ, ನಾವು ಅವ್ರನ್ನ ಪತ್ತೆ ಮಾಡ್ತಾ ಇದ್ದೀವಿ. ಆರೋಪಿತರಲ್ಲಿ 2 ಅರಸೀಕೆರೆ ಗ್ರಾಮ ವಾಸಿಗಳೇ, ಅರಸೀಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ವಾಸ ಮಾಡ್ತಾರೆ. ಇನ್ನೊಬ್ರು ಹಲವಾಗ್ಲು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಾಸಿಯಾಗಿದ್ದಾರೆ. ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ 1ರಂದು ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನವಾಗಿದೆ ಎಂದು ಪ್ರಕರಣ ದಾಖಲಾಗಿತ್ತು. ಈ ಸಂದರ್ಭದಲ್ಲಿ ಮಾಡಿಫೈ ಮಾಡಿದ ನಂಬರ್ ಪ್ಲೇಟ್ ಇಲ್ಲದ ರಾಯಲ್ ಎನ್ಫೀಲ್ಡ್ ಬೈಕ್ ಅರಸೀಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಓಡಾಡುತ್ತಿದ್ದು, ಪೊಲೀಸರು ಅದನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಬೈಕ್ ಕಳ್ಳತನ ಜಾಲ ಪತ್ತೆಯಾಗಿದೆ. ಇವರ ಹಿಂದೆ ಸಾಕಷ್ಟು ಜನರು ಇರುವ ಸಾಧ್ಯತೆ ಇದ್ದು ಎಸ್ಪಿ ಜಾಹ್ನವಿ ತನಿಖೆ ಚುರುಕುಗೊಳಿಸಿದ್ದಾರೆ. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 1/2/26 ಕ್ರೈಮ್ ನಂಬರ್ 20/26 ಅಲ್ಲಿ ಒಂದು ದ್ವಿಚಕ್ರ ವಾಹನ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಕಳ್ತನ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ತನಿಖೆಯಲ್ಲಿದ್ದಾಗ ಇಲ್ಲಿ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ಬುಲೆಟ್ ಗಾಡಿ ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಅದು ಒಂದು ಮಾಡಿಫೈಡ್ ವೆಹಿಕಲ್ ಈ ತರ ವಿತೌಟ್ ನಂಬರ್ ಪ್ಲೇಟ್ ಓಡಾಡ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಅದನ್ನ ಸೆಕ್ಯೂರ್ ಮಾಡಿ ಚೆಕ್ ಮಾಡಲಾಗಿ, ಒಟ್ಟಿನಲ್ಲಿ ಶೋಕಿಗಾಗಿ ಬೈಕ್ ಕದ್ದು ಅವುಗಳನ್ನ ಮಾಡಿಫೈ ಮಾಡಿಕೊಂಡು ಓಡಾಡುವುದರ ಜೊತೆಗೆ ಕದ್ದ ಬೈಕ್ಗಳ ಸ್ಪೇರ್ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಅಂದರಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.